ಅಲ್ಲ ನೀವಿಬ್ರು ಏನು ಬಜ್ಜ ನೀವಿಬ್ರು ಗಂಡ ಹಿಡ್ಕೊಂಡು ದುಡಿಕೊಂಡ್ರ ಮಹಾರಾಷ್ಟ್ರ ಇಲ್ಲಿ ನೋಡ್ರಿ ಮುಂಬೈ ಬಸ್ ಗುಜರಿ ಬಸ್ ಇದ್ದಂಗ ಅದು ಎಲ್ತಿಂದಲೇ ಅವು ನನ್ನ ಗಾಡಿ ಪಂಚರ್ ಆಯ್ತು ಅಲ್ಲಿ ದೋಸ್ತನ ಗಾಡಿ ಕೆಟ್ಟು ವಾಪಸ್ ಹೋದೊಬ್ಬ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನಗಳ ನಂತರ ಒಟ್ಟ ಮಾನ್ಸೂನ್ ರೈಡ್ ಮಾಡಿರಲಿಲ್ಲ. ಹೋದ ಸರಿ ಮಾನ್ಸೂನ್ ರೈಡ್ ಮಾಡೋಕೆ ಹೋದ್ವಿ, ಮಹಾರಾಷ್ಟ್ರಕ್ಕೆ ಹೋಗಿದ್ವಲ್ಲ, ಅಲ್ಲೇನೂ ಮಳೆನೇ ಆಗಲಿಲ್ಲ. ಒಂದು ಸ್ವಲ್ಪ ಅಲ್ಲೆಲ್ಲ ಅಷ್ಟೇ ಆಯಿತು. ಇವು ಪ್ರಾಪರಾಗಿ ಎಲ್ಲ ರೆಡಿ ಆಗಿಬಿಟ್ಟು ಮಾನ್ಸೂನ್ಗಂತ ಹೊಂಟಿರೋದು. ಇನ್ನೊಬ್ಬ ಫ್ರೆಂಡ್ ಅಂತಾರಲ್ಲಿ ಅಲ್ಲಿಂತ ನೋಡು, ಮಿಸ್ಟರ್ ಪೂಜಾರಿ ರೈತನ ಕರ್ಕೊಂಡು ಸ್ಟಾರ್ಟ್ ಮಾಡೋಣ. ಏನಿಲ್ಲ ನೀನು ಎಂಥ ರೆಡಿ ಆಗಿಲ್ಲ? ಹಾಂ ಬರುತ್ತಲ್ಲ, ಏನು ಇಂಥ ರೆಡಿ ಆದ್ರೆ ಹೆಂಗಂತ ಎಲ್ಲಿಗುಂಟಿ? ದಯವಿಟ್ಟು ಬಿಟ್ಬೇಡಿ ಪ್ಲೀಸ್. ಗುಳಿಗೆ ಮ್ಯಾಗ ಬದುಕಿರಲಿ ನೀವೆಲ್ಲ. ಹಾಂ ಆಯಿತಾ ಇಟ್ಟೆ ಫಾರ್ಮಕ್ಕೆ ಸಿಗಿಟ್ಕೋ. ಆಯಿತು, ಸೆಟ್ ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಬೆಳಕಾದ್ಮೇಲೆ ಸಿಗ್ತೀನಿ, ಬಾಯ್. ಏನೋ ಇವತ್ತಿ ಕುದುರೆ ಓಡಿ ಬಂದಿತ್ತ ನೋಡ್ರಿ ಹತ್ರ ಇದೆ. ಆ ಕಡೆ ಗಿಡಗಳ ನಡ್ಬರ್ಕೊಂಡು ರೋಡ್ ಮಧ್ಯೆ ಹೋಗ್ತಾ ಇದ್ರ. ಆ ಕಡೆ ಬಿಜಾಪುರ ಹೋದ್ರೆ ಒಂದೇ ರೂಟ್ಗೆ ಹೋಗ್ತೀವಿ. ಈ ಕಡೆ ಹಳ್ಳಿ ಹೋಗ್ತೀವಲ್ಲ, ಪೂರ್ತಿ ನಂದು ತಳಗ ಸೈಲೆನ್ಸರ್, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇಲ್ಲ ನಂದು ಗಾಡಿಗೆ. ಅವಂದತ್ತಲ್ಲ ಒಂದು ಮ್ಯಾಗ ಜಾಸ್ತಿ ಹಂಪ್ಸ್ಗಳಿದ್ದಲ್ಲಿ ಹೊಡ್ಯೋಕ್ಕಾಗಲ್ಲ ಗಾಡಿದು, ಪೂರ್ತಿ ಬಡಿತದ. ಒಂದು ಊರಿಂದ ಒಂದು 75 ಕಿಲೋಮೀಟ್ರ್ ಬಂದೀವಿ. 1.5 hour ಆಯಿತು. ಅಂದ್ರೆ ಹಳ್ಳ್ಯಾಗ ತಿರುಗಾಡ್ತೀವಲ್ಲ, ಹಳ್ಳ್ಯಾಗ ಬಂದ್ವಿ, ಅದಕ್ಕಾಗಿ ಲೇಟ್ ಆಯಿತು. ನಮ್ಮ ದೋಸ್ತನ ಕರ್ಕೊಂಡು BB ಅಂಗ್ಳಿಗೆರೆಯಾಗಿದ್ದ, ಅವ್ನು ಕರ್ಕೊಂಡು ಅಲ್ಲಿ ಮುಂದೆ MT-15ದಾಗ ಹೋಗ್ತಾ ಇದ್ದಾರಲ್ಲ ಅವರೇ. ಇವಾಗ ಬಿಜಾಪುರಕ್ಕೆ ಇನ್ನೊಂದು 20-25 ಕಿಲೋಮೀಟ್ರ್ ಅದ. ಅಲ್ಲಿಂದ ಬೆಂಗಳೂರಿಂದ ಇಬ್ಬರು ಬರ್ಲಿಕತ್ತಾರೆ ಫ್ರೆಂಡ್ಸು. ಅಲ್ಲಿ ಹೋಗಿ ಅವ್ರನ್ನ ಜಾಯಿನ್ ಆಗಿ ಮುಂದೆ ಹೋಗ್ಬೇಕು. ಬಿಜಾಪುರಕ್ಕೆ ಎಂಟ್ರಿ ಕೊಟ್ವಿ. ಸೊಲ್ಲಾಪುರ 100. ಬಿಜಾಪುರಕ್ಕೆ ಬಂದ್ವಿ. 120 ಕಿಲೋಮೀಟ್ರ್ ಬಂದ್ವಿ. ಇವಾಗ ಒಂದು 2 hours ಆಯಿತು ಬಿಟ್ಟು. ಹಳ್ಳ್ಯಾಗೇನು ಬರಲಿಲ್ಲಪ್ಪ ಅಂತಂದ್ರೆ 1.5 ತಾಸ್ನಾಗ ಬಂದುಬಿಡ್ತಿದ್ವಿ ಇಲ್ಲಿಗೆ. ಮತ್ತು ಒಂದು ಅರ್ಧ ತಾಸು ಇದಾಯಿತು. ಗಾಡಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಗೇರ್ದು ಬೋಲ್ಟು ಲೂಸ್ ಆಗಿಬಿಡ್ತು. ಮತ್ತು ಅದನ್ನು ಟೈಟ್ ಮಾಡಿಕೊಂಡು ಇವಾಗೇನು ಬ್ರಿಡ್ಜ್ ಕಾಣುತ್ತಲ್ಲ ಮೇಲ್ಗಡೆ, ಹೈವೇ ಸೊಲ್ಲಾಪುರ ಹೈವೇ, ಆ ಹೈವೇ ಕನೆಕ್ಟ್ ಮಾಡ್ಕೋಬೇಕು ಇವಾಗ. ಟೀ ಅಂಗಡಿ ಹತ್ರ ಇರೋಣ, ಅವರು ಇಲ್ಲಿಗೆ ಬರ್ತೀವಿ ಅಂತ ಹೇಳ್ಯಾರ. ಇದು ರಾಡ್ ಹಾಕೊಂಬಂದನಲ್ಲ ಕಾಲಿಗೆ. ಹೌದಲ್ಲ ನೋಡಿಲ್ಲ ರಾಡ್. ಭಾರಿ ಆಗ್ಯದ ಬಿಡ್ಲ ಲೈಟಿಂಗ್. ನಮಸ್ಕಾರ ಸರ್.
ಸೊ ನೈಸ್. ಕತ್ತಿರೋದು ಎಲ್ಲ ತಂದಿರಿ. ಏನಾಗ್ಯದ ಗೊತ್ತಾ? ಅದು ಒಂದು ಯಾವ್ದೋ ಫಿಲ್ಮ್ನಾಗ ಅದಾರಲ್ಲ ಮುಂದೆ ನಾವು ಬರೋಣ ಯೂಸ್ ಮಾಡ್ತೇವೆ ಹೋಗಿ. ಎಷ್ಟು ಸ್ಟೈಲ್ ಇದೆ ಸ್ಟೈಲ್. ಅವರಿಬ್ಬರು ಅಲ್ಲಿ ವಿಜಯಪುರ ಒಳಗಡೆ ಹೋದರು. ನಾವು ಇವಾಗ ಬೈಪಾಸ್ ಮೇಲ್ಗಡೆ ಏರ್ತಾ ಇದ್ವಿ. ಅಲ್ಲಿ ಮುಂದ್ಗಡೆ ಹೋಗ್ತೀವಿ, ಅವರು ಒಳಗಡೆಯಿಂದ ಆ ಕಡೆ ಬರ್ತೀವಿ ಅಂತ ಹೇಳ್ಯಾರ. ಇವಾಗ ಬನ್ನಿ ಮೇಲೆ ಹೋಗೋಣ. ಟೀ ಕುಡಿದ್ಬಿಟ್ಟು ಇವಾಗ ಹೈವೇಕ್ ಅಟ್ಯಾಚ್ ಆಗ್ತೀವಿ. ಇಂಥ ರೋಡ್ನಾಗ ಮಳೆ ಬಂದರೂ ಎಲ್ಲ ಆರಾಮಾಗಿ ಹೋಗ್ಬೋದು. ಮತ್ತೆಲ್ಲ ಗಾರ್ಡ್ ಸೆಕ್ಷನ್ನು ಅಲ್ಲೆಲ್ಲ ಇರುತ್ತಲ್ಲ, ಮಳೆ ಬಂದರೆ ಸ್ವಲ್ಪ ಇದಾಗುತ್ತಷ್ಟೆ. ಇದು ಫಸ್ಟ್ ಟೈಮ್ ನಮ್ಮದು. ಮಳೆ ಬಂದರೆ ಮಾನ್ಸೂನ್ ರೈಡ್ ಆಗುತ್ತೆ. ಇಲ್ಲಪ್ಪ ಅಂದರೆ ಇಲ್ಲ. ಹೋದ ಸರಿನೂ ಮಾನ್ಸೂನ್ ರೈಡ್ ಅಂತ ಹೋಗಿದ್ವಿ, ಮಳೆ ಅಂತೂ ಬರಲಿಲ್ಲ. ನೋಡೋಣ, ಮಳೆ ಜಾಸ್ತಿ ಆದಂತ ಹೇಳ್ಯಾರ. ಇನ್ನೊಂದು 3-4 ದಿನ ಮಳೆಗಾಲನೇ ಇದು, ಜಾಸ್ತಿ ಆದಂತ ಹೇಳ್ಯಾರ. ನೋಡೋಣ, ಅಲ್ಲೆಲ್ಲ ಹೋಗಿ ಕರೆಕ್ಟಾಗಿ ಸೆಟ್ ಆದ್ರೆ ಪ್ರಾಪರಾಗಿ ಬಂದಿದ್ದೀವಿ ಈ ಸರಿ. ಮಳೆಯಾಗ ರೈಡ್ ಮಾಡ್ಬೇಕಂತೇಳೇ ನೋಡೋಣ. ಫ್ರೆಂಡ್ದೊಂದು ಗಾಡಿ ಇದಾಗ್ಬಿಡ್ತು, ಮಾಡಿಸ್ಕೊಂಡು ಬರ್ತಾನಂತ ಹೇಳೋಣ. ನೋಡ್ಬೇಕು, ಒಬ್ಬನಿಗೆ ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ. ಇವಾಗ ಬಿಟ್ಟರೆ ಅವರು ರಜೆಗಳು ಜಾಸ್ತಿ ಹಾಕಿಲ್ಲ. ನೋಡು, ಬಂದರೆ ಅಲ್ಲಿ ಮುಂದೆ ನಾಷ್ಟ ಮಾಡೋಕೆ 1 ಅವರ್ 2 ಅವರ್ ವೇಟ್ ಮಾಡಿದ್ರೆ ಆಯಿತು. ಬರ್ತೀನಪ್ಪ ಅಂತಂದರೆ ವೇಟ್ ಮಾಡ್ತೀವಿ ಅಲ್ಲಿ. ಮತ್ತು ಗಾಡಿ ರೆಡಿ ಆಗಲಿಲ್ಲಪ್ಪ ಅಂತಂದ್ರೆ ನಾವೇ ಹೋದ್ರಾಯ್ತು ಮುಂದೆ. ಅಲ್ಲ ನೀವಿಬ್ರು ಏನು ಬಸ್ಸ, ನೀವಿಬ್ರು ಗಂಡ ಹಿಡ್ಕೊಂಡು ದುಡಕೊಂಡ್ರ ಮಹಾರಾಷ್ಟ್ರ ಅಲ್ಲಿ ಕುರಿಗಿರಿ ಕಾಯ್ರಿ. ಮಹಾರಾಷ್ಟ್ರದ ರೋಡ್ಗಳು ಒಂಥರ ಮಸ್ತ್ ಅದಾವ, ಹೋಗಕ್ಕೆ ಬೇಜಾರು ಆಗಲ್ಲ. ಅಷ್ಟ ಆರಾಮಾಗಿ ಹೋಗ್ಬೋದು. ಹೋದ ಸರಿ ಬಂದಾಗೂ ಪುಣೆಯಿಂದ ಬಂದಿದ್ವಲ್ಲ, ನೈಟ್ ಹೊತ್ತು ಮಸ್ತ್ ಬಂದ್ವಿ, ಏನೂ ತೊಂದರೆ ಆಗಲಿಲ್ಲ. ದಾರಿನೂ ಹಂಗಾದ, ಸಿಸ್ಟಮೆಟಿಕ್ ಆತ, ಬರೋ ಚಂದ ಮಾಡ್ಯಾರ. ಇಲ್ಲಿ ತೆವರು ಜಾಸ್ತಿ ಇಲ್ಲ ನೋಡ್ರಿ. ನಮ್ಮ ಬಸ್ಸು ಐರಾವತ ಇದ್ದಂಗೆ ಇರುತ್ತೆ ನಮ್ಮದು KSRTC. ಇಲ್ಲಿ ನೋಡ್ರಿ, ಮುಂಬೈ ಬಸ್ ಗುಜ್ರಿ ಬಸ್ ಇದ್ದಂಗೆ ಅದು. ಈ ಮಕ್ಕಳಿಗೆ ನಮಗೆ ಬೆಳಗಾವಿ ಬೇಕಂತ ಇವ್ರಿಗೆ. ಬಸ್ಸಿಗೆ ಬಣ್ಣ ಹೊಡ್ಸೋಕ್ಕಾಗವಲ್ದು, ಇವ್ರಿಗೆ ಬೆಳಗಾವಿ ತೊಗೊಂಡು ಏನು ಮಾಡ್ತಾರೆ ನಮ್ಮ ಮಕ್ಕಳು. ಸೇಮ್ ಡಿಸ್ಟೆನ್ಸ್ ಇದ್ದು ನಮ್ಮದು ಸ್ಪೀಡ್ ಹೋದ್ರೆ ಅಲ್ಲಿ ಹೆಲ್ಮೆಟ್ ಹೋಗಿದ್ವಿ. ಇದು ಚಪಾತಿನ ಚಪಾತಿ ಹಿಂಗೆ ಮಾಡ ಮಕ್ಕಳಿಗೆ ಇದು ಮಾಡ್ಬಿಡ. ಏಯಪ್ಪ ರಾಂಗ್ ಕೂತಿ. ಗಾಡಿ ಪಂಚರ್ ಆಗ್ಯಾವ, ತಿರ್ಸಕ್ಕೆ ಬಂದಿವಿ. ಇಲ್ಲಿ ಪಂಚರ್ ಆಗ್ಯಾರ ಹತ್ರ ಪಂಚರ್ ತಿರ್ಸ್ಕೊಂಡು ಇವಾಗ ಮುಂದೆ ಹೊಂಟಿವಿ. ಮತ್ತು ಮಾಡಾಗ್ಯದ ಮುಂದೆ, ಅದಕ್ಕೆ ರೈನ್ ಕವರ್ ಎಲ್ಲ ಹಾಕ್ಕೊಂಡು ಗಾಡಿಗೆ ಪೂರ್ತಿ ಬ್ಯಾಗ್ ಹಾಕೊಂಡು ಹೊಂಟಿವಿ. ಇಲ್ಲಿ ಬಾಜು ಗಾಡಿ ಕೆಳಗಡೆ ಒಂದು ಬೈಕ್ ಬ್ಲಾಸ್ಟ್ ಆಗಿಬಿಟ್ಟದಂತ, ಹೋಗಿ ಎಲ್ಲ ಬರಾಗುತ್ತೆ ಮೇಲ್ಗಡೆ. ಎಲ್ಲಿ ತಂದೆಲ್ಲ ಅವು ಆಬೋದ ಬೋತಾ ಎಲ್ಲಿ ಸಿಕ್ಕವ? ಇದೇ ರೊಕ್ಕ ಕೊಟ್ಟು ತಂದಿಲ್ಲ ಏನು? ಚಾ ಕುಡಿಯೋಕ್ಕಂತ ತಿರುಗಿದ್ವಿ ನಾವು ಡಾಬರ್ ಹತ್ರ. ನೋಡ್ರಿ ಹೆಂಗೆ ಮಾಡ್ಯಾರ ಬಸವಣ್ಣನ ಮೇಲ್ಗಡೆ ರೈತ ಹೋಗ್ತಿರೋದನ್ನ ಒಂದು ಒಳ್ಳೆ ಆಕೃತಿಯಿಂದ ಮಾಡ್ಯಾರ.
ನಮ್ಮ ಬೈಕ್ ನೋಡ್ರಿ, ಬೈಕ್ ನಿಂತದಲ್ಲಿ ಇಲ್ಲಿಂದ ಭೀಮಾಶಂಕರ 280 ಕಿಲೋಮೀಟ್ರ್. ಇನ್ನೂ ಅರ್ಧ ದಾರಿನೂ ಬಂದಿಲ್ಲ. ಟೈಮ್ ಆಲ್ರೆಡಿ 2 ಗಂಟೆ ಆಯಿತು. ದಾರಿ ಚಲೋ ಅದ, ಯಾಕೋ 20 ಕಿಲೋಮೀಟ್ರ್ 30 ಕಿಲೋಮೀಟ್ರಿಗೆ ಒಂದು ಏನೇನೋ ಬರೋಕತ್ತದ. ನನ್ನ ಗಾಡಿ ಪಂಚರ್ ಆಯಿತು. ಅಲ್ಲಿ ದೋಸ್ತನ ಗಾಡಿ ಕೆಟ್ಟು ವಾಪಸ್ ಹೋದವು. ಮಾಳ ಪೂಜಾರಿಗೆ ಒಂದು ಇಯರ್ಫೋನ್ ತೊಗೊಂಡು ಎಲ್ಲರಿಗೆ ಬ್ಲೂಟೂತ್ ಇತ್ತು, ಅವಾಗ ಇರ್ಲಾರ ಸಲಿಂದ ಅವಾಗ ಬೇಜಾರು ಆಗತ್ತಿತ್ತಲ್ಲ, ಅದಕ್ಕೆ ಒಂದು ಬ್ಲೂಟೂತ್ ತೊಗೊಂಡು ಒಂದು 100 ರೂಪಾಯಿ ಕೊಟ್ಟು ಇವಾಗ ಅವನು ಹೆಲ್ಮೆಟ್ದಾಗ ಹಾಡೋದು ಕೇಳ್ಕೊತ ಸಾಂಗ್ ಕೇಳ್ಕೊತ ಬರ್ತಾನೆ. ಇಲ್ಲ ಬೇಸರ ಆಗುತ್ತಲ್ಲ, ಹೆಲ್ಮೆಟ್ದಾಗ ಮಾತಾಡೋಕ್ಕೂ ಆಗಲ್ಲ, ಸಾಂಗಿಂಗ್ ಕೇಳ್ಕೊತ ಬರ್ಬೋದಂತ ಹೆಲ್ಮೆಟ್ನಾಗ ಬ್ಲೂಟೂತ್ ತೊಗೊಂಡು ಒಂದು. ಇನ್ನೂ 130 ಕಿಲೋಮೀಟ್ರ್ ಅದ. ಟೈಮು 4:40 ಆಗ್ಯದ. ನೋಡಮ್ಮ ಎಷ್ಟೊತ್ತಿಗೆ ಹೋಗ್ತೀವಿ ಅಂತೇಳಿ. ಈಗ ನಾವೊಂದು 10-15 ಕಿಲೋಮೀಟ್ರ್ ಆಗನೇ ಇದು ಹೈವೇ ಹೋಗುತ್ತಾ. ಹೈವೇ ಹೋಗಿಸಂದ್ರೆ ಮತ್ತೆ ಇಲ್ಲಿ ಒಳಗಡೆ ಊರೊಳಗೆ ಕಟ್ಟು ಹೋಗ್ಬೇಕು. ಈ ಸ್ಟೇಟ್ ಹೋದರೆ ಪುಣೆ ಬರುತ್ತಾನೆ. ಇನ್ನೊಂದು 30 ಕಿಲೋಮೀಟ್ರ್. ಪುಣೆಗೆ ಹೋಗಲ್ಲ ನಾವು, ಇಲ್ಲೇ ಬೈಪಾಸಲ್ಲಿ. ಭೀಮಶಂಕರ ದಯಿಂದ ರೂಮ್ ಸಿಕ್ಕಿದೆ. ಓಕೆ ಗೈಸ್, ಸೊಗಸ್ ಮತ್ತೆ ಹೇಳ, ಈಗ ರೂಮ್ ಅದ 1800 ಕೊಟ್ಟಿಪ್ಪ. ಗೊತ್ತಿಲ್ಲ ಇಲ್ಲಪ್ಪ ಸಾಕು. ಇದ್ರೊಳಗೆ ಏನಿಲ್ಲ, ಗೋವಾ ಥರ ಏನು ಎಕ್ಸ್ಟ್ರಾ ತೊಗೋಬೇಕೇನು ನಾವು? ಬಂದು ಊಟ ಗೀಟ ಮಾಡ್ಕೊಂಡು ರೂಮಿಗೆ ಬಂದು ಆಗ ಬಂದು ಇಟ್ಟು ಹೋಗಿದ್ದೀವಿ. ಇಲ್ಲೆಲ್ಲ ಬ್ಯಾಗು, ರೂಮ್ ಎಲ್ಲ ಮಸ್ತ್ ಅದ. ಟಾಯ್ಲೆಟ್ ರೂಮು. ಮತ್ತು ಬೆಳಗ್ಗೆ ಸಿಗ್ತೀನಿ.